ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೆ. ವಿಜಯಪುರ ಜಿಲ್ಲೆ ನಿಡಗುಂದಿ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ದರ್ಶನವನ್ನ ಪಡೆದ ಸಚಿವರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ನೀರಾವರಿ ವಂಚಿತ ಅಖಂಡ ವಿಜಯಪುರ ಜಿಲ್ಲೆಯ ರೈತರ ಹಿತ ಕಾಪಾಡಲು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಪೂರ್ಣಗೊಳಿಸಲು ನಮ್ಮ ಸರ್ಕಾರದ ಗುರಿಯಾಗಿದೆ ಎಂದು ಸಚಿವ ವಿಜಯಾನಂದ ಕಾಶ್ಯಪ್ಪನವರು ಹೇಳಿದರು. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಂತ 3 ಪೂರ್ಣಗೊಳಿಸಲು ಈಗಿನ ಸಿಎಂ ಅವರು ಹಿಂದೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ 3 ವರ್ಷ ಜಲಸಂಪನ್ಮೂಲ ಸಚಿವರಾಗಿದ್ದವರು. ಅವರಿಗೆ ಯುಕೆಪಿಯ ಬಗ್ಗೆ ತಿಳಿದಿದೆ. ಈಗಾಗಲೇ ಕೆರೆ ತುಂಬುವ ಯೋಜನೆ ಸೇರಿದಂತೆ ರಾಜ್ಯದ ಹಲವಾರು ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಗೌರಮ್ಮ ಕಾಶ್ಯಪ್ಪನವರ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು, ಊರಿನ ಮುಖಂಡರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮಹಬೂಬ್ ಗುಂತ್ಕಲ್, ನಿಡಗುಂದಿ. ಕೃಷ್ಣ ಪ್ರಾಜೆಕ್ಟ್ ಅಡಿಯಲ್ಲಿ 3ನೇ ಹಂತದ ನೀರಾವರಿಗಳನ್ನು ಕೂಡ ಈ ಬಾರಿ ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಅದನ್ನು ಪೂರ್ಣಗೊಳಿಸುವಂಥ ಕೆಲಸ ನಾವು ಖಂಡಿತವಾಗಿ ಮಾಡ್ತೀವಿ. ಅದಕ್ಕೆ ಹೆಚ್ಚಿನ ಆಸಕ್ತಿ. ಯಾಕಂದರೆ ನಾನು ಇದೇ ಅಖಂಡ ಬಿಜಾಪುರ ಜಿಲ್ಲೆಯವರು, ನಮ್ಮ ತಂದೆಯವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಯಾಕಂದರೆ ಅವರ ಒಂದು ಕಾರ್ಯಗಳು ಏನೇನು ಬಾಕಿ ಇದೆ, ಅವರ ಕನಸುಗಳು ಏನೇನಿದೆ ಅವನ್ನೆಲ್ಲವನ್ನು ಪೂರ್ಣಗೊಳಿಸುವಂಥ ಕೆಲಸ ಖಂಡಿತವಾಗಿ ನಾವು ಇದೇ ಸರ್ಕಾರದಲ್ಲಿ ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರ ಪ್ರಾಜೆಕ್ಟ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಆಗಲಿ ಅಸೆಂಬ್ಲಿಯಲ್ಲಿ ಅಲ್ಲಿ ಹೇಳ್ತಾ ಇದ್ರು. ಆದರೆ ಯಾವುದೋ ಒಂದು ಕಾರಣಕ್ಕೆ ಹೆಚ್ಚಿನ ಒಂದು ಹಣದ ಸವಲತ್ತು, ಅನುದಾನ ಪೂರೈಕೆ ಆಗದೇ ಇರೋದು ಭಾಳಷ್ಟು ವಿಷಾದಕರ ಈ ಭಾಗದ ಜನಕ್ಕಿದೆ. ಮತ್ತು ಈ ಭಾಗದವರೇ ಆಗಿರುವಂಥ ತಾವು ಯುವಕರಿದ್ದೀರಿ. ಮೊಟ್ಟಮೊದಲನೇ ಬಾರಿಗೆ ಕೃಷ್ಣಾ ಪ್ರಾಜೆಕ್ಟಿಗೆ ಏನು ಸಿದ್ದರಾಮಯ್ಯನವರು ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಆ ಹಣವನ್ನು ಡಿ.ಕೆ. ಶಿವಕುಮಾರ ಸಾಹೇಬರ ಜೊತೆ ತಮ್ಮ ಒಳ್ಳೆಯ ಸಂಬಂಧ ಇರೋದ್ರಿಂದ ಹೆಚ್ಚಿನ ಅನುದಾನ ತಂದು ಈ 3ನೇ ಪ್ರಾಜೆಕ್ಟನ್ನು ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸಿದ್ರೆ ಈ ಭಾಗದ ರೈತರು ನಿಮ್ಮ ತಂದೆಯವ್ರಿಗಿಂತ ಹೆಚ್ಚಿನ ಗೌರವಿಸ್ತಾರೆ ಅನ್ನುವಂಥದ್ದಿದೆ. ಆ ನಿಟ್ಟಿನಲ್ಲಿ ತಾವು ಸರ್ಕಾರ ಮಟ್ಟದಲ್ಲಿ ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾರೆ? ಖಂಡಿತವಾಗಿ ಈಗಾಗಲೇ ನಾವು ಹಿಂದೆ 2013ರಿಂದ 2018 ಅವಧಿ ಏನೇ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಜಲಸಂಪನ್ಮೂಲ ಸಚಿವರಾದಾಗ ಇವತ್ತು ಅನೇಕ ಕೆರೆ ತುಂಬಿಸುವಂಥ ಯೋಜನೆ ಸಿದ್ದರಾಮಯ್ಯವರು ಕೂಡ ಪ್ರತಿ ವರ್ಷ ನೀರಾವರಿಗಾಗಿ 50,000 ಕೋಟಿ ಮೀಸಲಾತಿ ಇರ್ತೀನಿ ಅಂತ ಹೇಳಿದ್ರು. ಅದನ್ನ ನಾವು ಈಗಾಗಲೇ ನೆರವೇರಿಸಿದ್ದೇವೆ. ಈಗ ಅವ್ರಿಗೂ ಭಾಳ ಆಸಕ್ತಿ ಇದೆ. ಮತ್ತು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಭಾಗದಲ್ಲಿ ರೈತರಿಗೆ ನೀರಾವರಿಯನ್ನು ಒದಗಿಸಿಕೊಡ್ಬೇಕು ಅನ್ನೋದು ಆಸಕ್ತಿ ಇದೆ. ಯಾಕಂದರೆ ಅವರು ಕೂಡ ಜಲಸಂಪನ್ಮೂಲ ಸಚಿವರಾಗಿ ಹಿಂದಿನ ಸರ್ಕಾರದ ಹಿಂದಿನ ಒಂದು 3 ವರ್ಷದ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ. ಆ ಅನುಭವ ಕೂಡ ಇದೆ. ನಾನು ಕೂಡ ಅನೇಕ ಸಂದರ್ಭದಲ್ಲಿ ಈ ನೀರಾವರಿ ವಿಷಯವಾಗಿ ಹೆಚ್ಚಿನ ಒತ್ತನ್ನು ಕೊಟ್ಟು ನಾವು ಸರ್ಕಾರದ ಮೇಲೆ ಆಗಲಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿದ್ದೀವಿ. ನೀವು ಹೇಳುವ ಹಾಗೆ ಈ ಭಾಗದಲ್ಲಿ ಏನು ಇವತ್ತು ಅನುದಾನ ಕೊಡ್ತೀನಿ ಅಂತೇಳಿ ಹಿಂದಿನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರೆ, ಹಿಂದಿನ ಮುಖ್ಯಮಂತ್ರಿಗಳ ಸರ್ಕಾರದಲ್ಲಿ ನಾನು ಕೂಡ ಇವತ್ತು ಸಚಿವನಾಗಿ ಜನರ ಆಶೀರ್ವಾದದ ಒಂದು ಅವಕಾಶ ಸಿಕ್ಕಿದೆ. ನಾನು ಕೂಡ ಹೆಚ್ಚಿನ ಒತ್ತಡವನ್ನು ಹೇರಿ ಏನು ನಮ್ಮ ಅಖಂಡ ಬಿಜಾಪುರ, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಇದು ಅಖಂಡ ಜಿಲ್ಲೆ ಮತ್ತು ಆ ಅಖಂಡ ಜಿಲ್ಲೆಯ ಒಂದು ಪರಿಕಲ್ಪನೆಯನ್ನು ಮನದಲ್ಲಿ ಅರಿವನ್ನು ಇಟ್ಕೊಂಡು ಖಂಡಿತವಾಗಿ ಈ ಭಾಗಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ತಂದು ನೀರಾವರಿಗಳಿಗೆ ಒದಗಿಸುವಂಥ ಕೆಲಸ ನಾನು ಕೂಡ ಮಾಡ್ತೀನಿ. ಬಾಗಲಕೋಟೆಯಲ್ಲೇ ಒಂದು ಆಡಿಯೋ ವೈರಲ್ ಆಗಿದೆ ನಿಮ್ಮ ಪಕ್ಷದ ವತಿಯಿಂದ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೋಡಿ, ಸಹಜವಾಗಿ ಭಿನ್ನಾಭಿಪ್ರಾಯಗಳು ಎಲ್ಲ ಪಕ್ಷದಲ್ಲಿ ಇದ್ದಾವೆ, ಎಲ್ಲ ನಾಯಕರಲ್ಲಿದ್ದಾವೆ, ಎಲ್ಲ ಜಿಲ್ಲೆ. ಅದರಲ್ಲಿ ನಮ್ಮ ನಾಯಕರು ಅಸಮಾಧಾನಗೊಂಡಿದ್ದಾರೆ ಅನ್ನೋದಕ್ಕೆ ಪಕ್ಷ ಅವಕಾಶ ಕೊಟ್ಟಿಲ್ಲ ಅಂತಲ್ಲ, ಸಾಕಷ್ಟು ಅವಕಾಶಗಳನ್ನು ಅವ್ರಿಗೆ ಕೊಟ್ಟಿದೆ. ಇವತ್ತು ಅಲ್ಲಿ ಮಾಜಿ ಸಚಿವರಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ಏನು ಒಂದು ಹೇಳಿಕೆಗಳನ್ನು ನೀಡಿದರೆ ಈ ಥರ ನೀಡುವಂಥದ್ದು ಪಕ್ಷದಲ್ಲಿ ಸರಿಯಲ್ಲ. ವರಿಷ್ಠರ ಬಗ್ಗೆ ಮಾತಾಡೋದು, ನಮ್ಮ ನಾಯಕರ ಬಗ್ಗೆ ಕೀಳುವಾಗಿ ಮಾತಾಡುವಂಥದ್ದು ಯಾರೇ ಮಾಡ್ಬೋದು, ನಾನು ಮಾಡಬಾರ್ದು, ಅವರು ಮಾಡಬಾರ್ದು. ಯಾಕಂದರೆ ಪಕ್ಷದ ಒಂದು ಶಿಸ್ತನ್ನು ನಾವು ಕಾಪಾಡ್ಕೊಳ್ತೋರಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಒಂದು ಶಿಸ್ತಿನ ಒಂದು, ಯಾಕಂದರೆ ಅತಿ ಶಿಸ್ತಿಗೆ ಗೌರವವನ್ನು ಕೊಡುವಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಖಂಡಿತವಾಗಿ ನಮ್ಮ ವರಿಷ್ಠರಿದ್ದಾರೆ, ಅದಕ್ಕೆ ಅವರು ಚರ್ಚೆ ಮಾಡಿ ನಮ್ಮ KPC ಅಧ್ಯಕ್ಷರಂತ B.K. ಹರಿಪ್ರಸಾದ್ ಕೊಟ್ಟಿದ್ದಾರೆ. ಯಾರ್ಯಾರು ರಾಜೀನಾಮೆ ಅವರು ಮನವೊಲಿಸುವಂಥ ಕೆಲಸ ಮಾಡಿದ್ದಾರೆ, ಅವರು ಹಿಂಪಡೆಯುವಂಥ ಕೆಲಸ ಮಾಡಿದ್ದಾರೆ. ನಿರಂತರವಾಗಿ ಪಕ್ಷದಲ್ಲಿ ನಡೆಯುವಂಥ ವಿಚಾರಗಳು ಇವೆಲ್ಲ ಇವು ಸಹಜವಾಗಿ. ಈಗ ನನಗೆ ಕೊಟ್ಟಿಲ್ಲ ನಾನು ಅಸಮಾಧಾನ ಪಡೋನೆ. ಈ ರೀತಿ ಎಲ್ಲರ ಮನಸ್ಸು ಏನಿರ್ತದೆ ಅದು ಮನುಷ್ಯನ ಅನುಗುಣ ಅಂತೇಳಿ ಸರಿ ಮಾಡ್ಬೋದು ಅಂತ ಬೇರೆಯವ್ರನ್ನ ಕರಿತಾ ಇಲ್ಲ. ನಮ್ಮವರು ಅಸಮಾಧಾನ ಆಗಿದ್ದಾರೆ, ಮನೆಯವರು ತಮ್ಮರಿಗೆ ಸಮಾಧಾನ ಇರುತ್ತೆ, ತಂದೆ ತಾಯಿಗೆ ಸಮಾಧಾನ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ಅದನ್ನು ಕುಟುಂಬದ ಸದಸ್ಯರಾಗಿ ಎಲ್ಲರೂ ಕೂಡ ಸಮಾಧಾನಗೊಂಡಿದ್ದಾರೆ. ಎಲ್ಲರೂ ಅವರ ರಾಜೀನಾಮೆಯನ್ನು ಹಿಂಪಡೆದಿದ್ದಾರೆ. ನಾವು ಮತ್ತೆ ಒಗ್ಗಟ್ಟಾಗಿ 2028ಕ್ಕೆ
ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಮತ್ತೆ ಸರ್ಕಾರವನ್ನು ಖಂಡಿತವಾಗಿ ರಾಜ್ಯದಲ್ಲಿ ತಂದೆ ತರ್ತೀವಿ ಅನ್ನೋ ಮಾತನ್ನು ನಿರೀಕ್ಷಿಸ್ತೀವಿ. ಕೊನೆಯದಾಗಿ ರೈತರಿಗೆ ನಿಮ್ಮ ತಂದೆಯವ್ರ ನಂತರ ಈ ಹುಣಗುಂದ ಕ್ಷೇತ್ರಕ್ಕೆ ಒಳ್ಳೆ ನೀವೇ ಮಂತ್ರಿ ಆಗಿರಿ, ಅದ್ರ ನಿಮಗೆ ಎಷ್ಟು ಖುಷಿ ಅದ ಅದ್ರ ಬಗ್ಗೆ? ನೋಡಿ, ಯಾಕೆ ಯಾರ್ಯಾರು ಏನೇನೋ ಮಾತಾಡಿದ್ರು ಆದ್ರೆ ಯಾರು ಮಂತ್ರಿ ಆಗಲಿಲ್ಲ. ಸಹಜವಾಗಿ ಭಾಳ ಜನ ಮಾತಾಡ್ತಾರೆ. ಒಂದು ನಿಮಗೆ ಲೋಕಾರಣ್ಯಲ್ಲಿ ಗೊತ್ತಿದೆ, ಖಾಲಿ ಪೀಲಿ ಮಾತಾಡುವಂಥವ್ರು ಒಂದಿಷ್ಟು ಜನ, ಮಾತಾಡದೆ ಮಾಡುವವರು ವಿಚಾರಗಳನ್ನು ನನ್ನ ನಿಮ್ಮ ವೈಯಕ್ತಿಕವಾಗಿ ಯಾವುದು ಯಾವುದೇ ಕೊಟ್ಟರು ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ. ಯಾಕಂದ್ರೆ ನಾನು ರಾಜಕೀಯ ಮನೆತನದಲ್ಲಿ ಬೆಳೆದಂಥ ನಮ್ಮ ತಂದೆಯವರು ಸಚಿವರಿದ್ದಾಗ ನಾನು ಅವ್ರ ಜೊತೆಗೆ ಯಾವ ರೀತಿ ಒಬ್ಬರು ಸಚಿವರಾಗಿ ಸಣ್ಣ ಕೈಗಾರಿಕೆ ಕೊಟ್ಟಿದ್ರು ಕೂಡ ನಾವು ಯಾವ ರೀತಿ ನಿಭಾಯಿಸ್ಬೇಕು ಅನ್ನೋದನ್ನು ಕಲ್ತಿದ್ದೀವಿ. ಖಂಡಿತವಾಗಿ